ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣಾಂಶ ನೋಡೋಣ. ಇಂದಿನ ಬನ್ನಿ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕನ್ನಡ ವ್ಯಾಕರಣ. ಆದೇಶ ಸಂಧಿ. ಇದು ಕನ್ನಡದ ವ್ಯಂಜನ ಸಂಧಿ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ. ಇಲ್ಲಿ ಉತ್ತರ ಪದದ ಮೊದಲ ವ್ಯಂಜನದ ಬದಲಾಗಿ ಇನ್ನೊಂದು ವ್ಯಂಜನ ಬರುತ್ತದೆ. ಸಾಮಾನ್ಯವಾಗಿ ಉತ್ತರ ಪದದ ಮೊದಲಿನ ಕ ತ ಫಗಳಿಗೆ ಗ ದ ಬಗಳು ಆದೇಶವಾಗುವುದರಿಂದ ಈ ಸಂಧಿಯನ್ನು ಆದೇಶ ಸಂಧಿ ಎನ್ನುವರು. ಆದೇಶ ಸಂಧಿ ಇದು ಒಂದು ಕನ್ನಡದ ವ್ಯಂಜನ ಸಂಧಿಗೆ ಸೇರಿದೆ. ಈ ಆದೇಶ ಸಂಧಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ, ಅಂದ್ರೆ ಒಂದು ಅಕ್ಷರದಲ್ಲಿ ಬೇರೊಂದು ಅಕ್ಷರ ಬಂದು ಸೇರುವುದೇ ನಾವು ಆದೇಶ ಸಂಧಿ ಎಂದು ಹೇಳ್ತೀವಿ. ಅಂದ್ರೆ ಇಲ್ಲಿ ಉತ್ತರ ಪದದ ಮೊದಲ ವ್ಯಂಜನ, ಅಂದ್ರೆ ಇಲ್ಲಿ ಉತ್ತರ ಪೂರ್ವ, ಈ ರೀತಿ ಉತ್ತರ ಪದದ ಬದಲಾಗಿ ಇನ್ನೊಂದು ವ್ಯಂಜನ ಬರುತ್ತದೆ. ಅಂದ್ರೆ ಉತ್ತರದಲ್ಲಿ ಬೇರೆ ಒಂದು ಅಕ್ಷರ ಬರುತ್ತದೆ. ಹಾಗೆ ಸಾಮಾನ್ಯವಾಗಿ ಮೊದಲಿಗೆ ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗುವುದರಿಂದ, ಅಂದ್ರೆ ಫಸ್ಟ್ ಕ ತ ಪಗಳು ನಾವು ಯಾವುದೇ ಒಂದು ಸಂಧಿಯನ್ನು ಗುರುತಿಸಿ ಅಂದಾಗ ನಾವು ಫಸ್ಟ್ ಆದೇಶ ಸಂಧಿ ಅಂದಾಗ ನಾವು ಕ ತ ಪಗಳಿಗೆ ಗ ದ ಬಗಳಾಗಿ ಬಿಡಿಸಿದಾಗ ನಮ್ಗೆ ಆದೇಶ ಸಂಧಿ ಎಂದು ಗೊತ್ತಾಗುತ್ತದೆ. ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ, ಕ ತ ಪಗಳು ಬಂದಾಗ ಇದು ಆದೇಶ ಸಂಧಿ ಎಂದು ನಾವು ತಿಳಿದುಕೊಳ್ಬೇಕು. ಆದೇಶವಾಗುವುದರಿಂದ ನಾವೇನಂತೀವಿ, ಈ ಸಂಧಿಯನ್ನು ಆದೇಶ ಸಂಧಿ ಎನ್ನುವರು. ಹಾಗೆ ಉದಾಹರಣೆ ನೋಡೋಣ. ಇನ್ನು ಕೆಲವು ಕಡೆ ಹೆಂಗ್ ಬರ್ತದಂದ್ರೆ, ಪಕಾರಕ್ಕೆ ಚಕಾರ, ಮಕಾರಕ್ಕೆ ಓಕಾರ ಆದೇಶವಾಗುತ್ತದೆ. ಅಂದ್ರೆ ಒಂದೊಂದು ತಲಿ ಒಂದೇ ರೀತಿಯಾಗಿ ಬರಲ್ಲ, ಬೇರೆ ಬೇರೆಯಾಗಿ ರೀತಿ ಬರ್ತದೆ. ಅದು ಯಾವ್ದಪ್ಪ ಅಂದ್ರೆ, ಪ ಇದ್ದಲ್ಲಿ ಚ ಆಗಿ ಬರ್ತದೆ. ನಾವು ಬಿಡಿಸಿದಾಗ ಪ ಇದ್ದಲ್ಲಿ ಚ ಆಗಿ ಬರ್ತದ. ಅಂತ ಬರ್ತಕ್ಕಂಥದ್ದೇ ನಮ್ಗೆ ಆದೇಶ ಸಂಧಿಯಾಗಿ ಕಾಣ್ತೀವಿ. ಮಕಾರಕ್ಕೆ ಓಕಾರ. ಉದಾಹರಣೆ, ಕಂಪನಿ, ಕಣ್ ಪ್ಲಸ್ ಪನಿ, ಕಂಪನಿ. ಅಂದ್ರೆ ಇಲ್ಲಿ ಬಕ್ಕೆ ಪ ಬಂತು. ಇಲ್ಲಿ ಹೇಳಿದ್ವಲ್ಲ, ಇದು ಹೇಳ್ತಕ್ಕಂಥದ್ದು ಇಲ್ಲಿ ಬಕ್ಕೆ ಪ ಆಗಿ ಬಂತು. ಇದು ಬಿಡಿಸಿದಾಗ ನಾವು ಇನ್ನೊಂದು ಅಕ್ಷರಿಗೆ ಇನ್ನೊಂದು ಅಕ್ಷರ ಬರ್ತದೆ ನೋಡು, ಅದೇ ಆದೇಶ ಸಂಧಿ. ಕಣ್ ಪ್ಲಸ್ ಪನಿ, ಕಂಪನಿ, ಕಂಬನಿ. ಇನ್ನೊಂದು ಬೆಂಬತ್ತು, ಬೆನ್ ಪ್ಲಸ್ ಪತ್ತು. ಅಂದ್ರೆ ಇಲ್ಲಿ ಬ ಬಂದಿದಲ್ಲ, ಬಕ್ಕೆ ಪ ಆಗಿ ನಾವು ಬದಲಾವಣೆ ಮಾಡ್ಬೇಕಾಗುತ್ತೆ. ಇಲ್ಲಿ ಪ ಬಂದಿತ್ತಂದ್ರೆ ಅಲ್ಲಿ ಬ ಆಗಿ ನಾವು ಬದಲಾವಣೆಯಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ. ಇನ್ನೊಂದು ಮಳೆಗಾಲ = ಮಳೆ ಪ್ಲಸ್ ಕಾಲ. ಇಲ್ಲಿ ಮಳೆಗಾಲ ಬಂದಿದೆ, ಬಿಡಿಸಿದಾಗ ಮಳೆ ಕಾಲ ಬರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಗಕ್ಕೆ ಏನ್ ಬರ್ತದ, ಕ ಆಗಿ ಬರ್ತದ. ನಾವು ಯಾವ ರೀತಿ ಬಿಡಿಸ್ತೀವಿ ನೋಡು, ಅದು ನಮ್ಗೆ ಏನ್ ಬರ್ತದ ಏನ್ ಹೋಗ್ತದ ಅನ್ನೋದೇ ನಾವು ಆದೇಶ ಸಂಧಿಯಲ್ಲಿ ನೋಡ್ಕೊಳ್ಬೇಕು. ಇದು ಮಳೆಗಾಲ = ಮಳೆ ಪ್ಲಸ್ ಕಾಲ. ಇನ್ನೊಂದು ಮನೆ ಗೆಲಸ, ಮನೆ ಗೆಲಸ. ಅಂದ್ರೆ ಬಿಡಿಸಿದಾಗ ಮನೆ ಪ್ಲಸ್ ಕೆಲಸ, ಈ ರೀತಿಯಾಗಿ ಬರ್ತದೆ. ಹಾಗೆ ಒಂದು ರೀತಿಯಲ್ಲಿ ನಾವು ಬಿಡಿಸಿಕೊಂಡು ನೋಡಿದಾಗ ಮಾತ್ರ ನಮ್ಗೆ ಇದು ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಅನ್ನೋದು ಗೊತ್ತಾಗುತ್ತೆ. ನಾನು ವಿಡಿಯೋದಲ್ಲಿ ಆಗಮ ಸಂಧಿ, ಲೋಪ ಸಂಧಿ ಬಗ್ಗೆ ಅಧ್ಯಯನ ಮಾಡಿದ್ದೆ. ಇದು ನಾನು ಎರಡು ನಿಮ್ಗೆ ಕೊಡುತ್ತೇನೆ, ಅದರಲ್ಲಿ ನೀವು ಬಿಡಿಸಿ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಒಂದು ಎಳೆಗರು ಮತ್ತು ಎರಡನೇದು ಮೈದೊಳೆ. ಇವೆರಡು ಬಿಡಿಸಿ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನೊಂದು ಪ್ರಕೃತಿ ಭಾವ. ಪ್ರಕೃತಿ ಭಾವನ್ನ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಕಾರ್ಯ ನಡೆಯದಿರುವುದೇ ಪ್ರಕೃತಿ ಭಾವ. ಅಂದರೆ ಪದಗಳು ಅವುಗಳ ಮೂಲ ಸ್ಥಾನವನ್ನು ಉಳಿಸಿಕೊಳ್ಳುತ್ತವೆ. ಅಂದ್ರೆ ಸ್ವರದ ಮುಂದೆ ಸಂಧಿ ಬರುತ್ತೆ, ಆದ್ರೆ ಬಂದಾಗ ನಾವು ಸಂಧಿ ಕಾರ್ಯ ನಡೆಯದಿರ್ತಕ್ಕಂಥ ಭಾವಗಳನ್ನ ನಾವು ಪ್ರಕೃತಿ ಭಾವ ಎಂದು ಕರಿತೀವಿ. ಅಂದ್ರೆ ಪದಗಳು ಅವುಗಳ ಮೂಲ ಸ್ಥಾನವನ್ನು ಉಳಿಸಿಕೊಳ್ತವೆ. ಅಂದ್ರೆ ಅವುಗಳ ಮೂಲ ಸ್ಥಾನವನ್ನು ಬಿಟ್ಕೊಳ್ಳಲ್ಲ, ಅದು ಸ್ಥಾನವನ್ನು ಉಳಿಸಿಕೊಳ್ಳಕ್ಕೆ ನಾವು ಅದು ಪ್ರಕೃತಿ ಭಾವ ಎಂದು ಕರೀತೇವೆ. ಅದು ಯಾವ ತರ ಅಂತಂದ್ರೆ, ಉದಾಹರಣೆ
ಆ ಪ್ಲಸ್ ಆಕಳು ಇಸ್ ಈಕ್ವಲ್ ಟು ಆಕಳು. ಆಕಳು ಅಂತೀವಿ. ಆಕಳು ಅಂದ್ರೆ ಗೊತ್ತಾಗಲ್ಲ. ಆಕಳು ಅಂದ್ರೆ ನಾವು ಇಲ್ಲಿ ಏನ್ ಕಾಣ್ತೀವಪ್ಪ ಅಂದ್ರೆ ಆಕಳು, ಅಲ್ಲಿ, ಇಲ್ಲಿ, ಅವನೇನು, ಈ ತರ ನಾವು ಮಾತನಾಡಿ ಕರೆಯುವಾಗ ಅದು ಪ್ರಕೃತಿ ಭಾವ ಅಂದ ಸೂಚಿಸ್ತದೆ. ನಮ್ಗೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಗೆ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ ಆ ಪ್ಲಸ್ ಆಕಳು ಅಂತಾನು ಕೇಳಬಹುದು, ಮತ್ತು ಅವನೇನು, ಓ, ಆ ರೀತಿಯಲ್ಲಿ ಕೇಳಿದಾಗ ಇದು ಯಾವ ಒಂದು ಭಾವಗೆ ಸೇರಿರ್ತದೆ ಅಂತ ಉದಾಹರಣೆಗಳಿಗಾಗಿ 4 ಪರ್ಯಾಯಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ನಮ್ಗೆ ಸರಿಯಾದ ಉತ್ತರ ಇದು ನಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಇದು ಪ್ರಕೃತಿ ಭಾವ ಎಂದು ನಾವು ಗುರುತಿಸಬಹುದು. ನೋಡಿ ಉದಾಹರಣೆ, ಆ ಪ್ಲಸ್ ಆಕಳು, ಆಕಳು. ಅಪ್ಪ, ಅಪ್ಪ. ಈಗ ಅಪ್ಪ ಅಂತ ಉಚ್ಚಾರಣೆ ಮಾಡ್ತೀವಿ. ಎಲ್ಲಿ, ರಾಮನೇ ಇಲ್ಲಿ ಬಾ, ರಾಮನೇ ಇಲ್ಲಿ ಬಾ. ರಾಮನೇ ಅಂತ ನಾವು ಎಳೆದಾಗ ಇದು ಎಳಿತಕ್ಕಂಥದ್ದೇ ನಾವು ಪ್ರಕೃತಿ ಭಾವವನ್ನು ಕಾಣ್ತೀವಿ. ಅಂದ್ರೆ ಅದ್ರ ಬಿಟ್ಕೊಡಲ್ಲ, ಅದು ಎಳ್ಕೊಂಡು ಭಾವನೆಗಳ ಮುಖಾಂತರನೇ ಕರಿತಕ್ಕಂಥದ್ದೇ ಪ್ರಕೃತಿ ಭಾವ. ಇನ್ನೊಂದು, ಅಣ್ಣ ಪ್ಲಸ್ ಅಲ್ಲಿ ನೋಡು. ಅಣ್ಣ ಪ್ಲಸ್ ಅಲ್ಲಿ ನೋಡು ಅಂದ್ರೆ ಅಣ್ಣ ಅಲ್ಲಿ ನೋಡು, ಅಣ್ಣ ಅಲ್ಲಿ ನೋಡು ಅನ್ನೋದು ಒಂದು ಉದಾಹರಣೆ. ಇನ್ನೊಂದು, ಆ ಅಂಗಡಿ. ಅಂಗಡಿ ಅಂದ್ರೆ ಗೊತ್ತಾಗಲ್ಲ, ಆ ಅಂಗಡಿ ಅಂತ. ಆ ಅಂಗಡಿಯನ್ನು ನಾವು ಕೈ ಮಾಡಿ ತೋರಿಸ್ತೀವಲ್ಲ, ಅದು ನಮ್ಗೆ ಪ್ರಕೃತಿ ಭಾವವನ್ನು ಹಿಡ್ಕೊಂಡು ಮಾತಾಡ್ತೀವಿ ನೋಡು. ಯಾವುದು ಬಿಟ್ಕೊಳ್ಳದೆ ಮಾತಾಡ್ತಕ್ಕಂಥ ಒಂದು ಶಬ್ದಗಳಾಗ್ಲಿ ಒಂದು ಪದಗಳಾಗ್ಲಿ ಅಂತದಕ್ಕೆ ನಾವು ಪ್ರಕೃತಿ ಭಾವ ಎಂದು ಕರೀತೇವೆ. ಇಷ್ಟು ನಿಮ್ಗೆ ಇಷ್ಟ ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ಆದೇಶ ಬಗ್ಗೆ ತಿಳ್ಕೊಂಡ್ವಿ. ನಾಳೆ ಒಂದು ವಿಡಿಯೋದಲ್ಲಿ ಮತ್ತೊಂದು ಅದರ ಬಗ್ಗೆ ಅಧ್ಯಯನ ಮಾಡೋಣ. ಬಾಯ್ ಫ್ರೆಂಡ್ಸ್, ಧನ್ಯವಾದ.